ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮನಗಳು. ನಮ್ಮ ಬಿಗ್ ಬಾಸ್ ಮನೆಯ ಮ್ಯೂಟೆಂಟ್ ರಘು ಅವರು ಗಿಲ್ಲಿಯವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಅನ್ಫಾಲೋ ಮಾಡ್ತಾ ಇದ್ದಾರಾ ಅಂತ ನಿನ್ನೆಯಿಂದ ಸುದ್ದಿ ಹರಿದಾಡ್ತಾ ಇದೆ. ಅನ್ಫಾಲೋ ಮಾಡುವುದು ಅದು ಮ್ಯೂಟೆಂಟ್ ರಘು ಅವರಿಗೆ ಬಿಟ್ಟ ವಿಚಾರ. ಅದು ಅವ್ರ ಇಷ್ಟ. ಯಾರ ಅಕೌಂಟ್ ಅನ್ನ ಫಾಲೋ ಮಾಡಬಾರ್ದಂತ ಅವ್ರಿಗೆ ಅನ್ಸುತ್ತೋ ಅದನ್ನ ಅನ್ಫಾಲೋ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲಲ್ವಾ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಕೂಡ ಮ್ಯೂಟೆಂಟ್ ರಘು ಅವ್ರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವರೊಬ್ಬ ಉತ್ತಮ ಕುಕ್ ಹಾಗೂ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಅನುಭವವನ್ನು ಉಳ್ಳವರು. ಬೇರೆಯವರಿಗೆ ನೋಡ್ಲಿಕ್ಕೆ ಬಹಳ ಒಳ್ಳೆಯ ಮ್ಯಾನರ್ಸ್ ಅನ್ನ ಹೊಂದಿರತಕ್ಕಂತ ವ್ಯಕ್ತಿ ಅನ್ನೋದು ಕಂಡು ಬರ್ತಾ ಇತ್ತು. ಆದ್ರೆ ಎಲ್ಲಾ ವ್ಯಕ್ತಿಗಳಲ್ಲೂ ಸಮಾನವಾದಂತಹ ತಾಳ್ಮೆ, ಸಮಾನವಾದಂತಹ ತಿಳುವಳಿಕೆ, ಸಮಾನವಾದಂತಹ ಕ್ಷಮಾಗುಣ, ಸಮಾನವಾದಂತಹ ಆತ್ಮಸ್ಥೈರ್ಯ, ಸಮಾನವಾದಂತಹ ತಿಳುವಳಿಕೆ ಇರುವುದಿಲ್ಲ. ಡಿಫರೆಂಟ್. ಅಲ್ಲೇ 23 ಜನ ಇದ್ರೆ 23 ಬೇರೆ ಬೇರೆ ಡಿಫರೆಂಟ್ ವ್ಯಕ್ತಿತ್ವಗಳು ಇರ್ತಾವ. ಈಗ ನೋಡ್ರಿ, ಅವು 50cc 80cc 2 ವೀಲರ್ ಗಾಡಿ ಇದ್ವಪ್ಪ ಅಂದ್ರ ಅದ್ರ ಮೇಲೆ ನಮ್ಮ ಮ್ಯೂಟೆಂಟ್ ರಘು ಅಂತವ್ರನ್ನ ಒಂದು 3 ಮಂದಿ ಕೂಡಿಸಿದ್ವಿ ಅಂದ್ರ ವೈ ಅಂತ ಒದರ್ತಾವ ಅವು ಗಾಡಿ. ಶಬ್ದ ಬಾಳ್ ಮಾಡ್ತಾವ್, ಮುಂದಕ್ಕೂ ಅವು ಓಡಲ್ಲ. ಅವು ವೇಗವಾಗಿ ಓಡಲ್ಲ, ಆದ್ರೆ ಶಬ್ದ ಬಾಳ್ ಮಾಡ್ತಾವ. ಯಾಕಂದ್ರೆ ಶಕ್ತಿ ಇರಂಗಿಲ್ಲ, ಅವಕ್ಕೆ ಶಕ್ತಿ ಕಮ್ಮಿ ಇರ್ತದ. ಹಾಗ ನಮ್ಮಲ್ಲೂ ಕೂಡ ತಾಳ್ಮೆ ಅಥವಾ ತಿಳುವಳಿಕೆ ಅನ್ನುವಂಥ ಶಕ್ತಿ ಕಮ್ಮಿ ಇತ್ತಂದ್ರ ಬೇಗನೆ ನಾವು ಡಿಸಿಷನ್ಗೆ ಬಂದ್ಬಿಡ್ತೀವಿ. ತಪ್ಪು ನಿರ್ಧಾರಕ್ಕೆ ಬಂದು ಬಿಡುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಈಗ ಉದಾಹರಣೆಗೆ ಗಿಲ್ಲಿಯವರಲ್ಲಿ ಇರ್ತಕ್ಕಂಥ ತಿಳುವಳಿಕೆ ಮತ್ತು ತಾಳ್ಮೆ ಅಥವಾ ಕ್ಷಮಾಗುಣ ಎಲ್ಲರಲ್ಲೂ ಬರಲ್ಲ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರ, ನಮಗೆ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಬೇಜಾರಾಗ್ತದ ಅಂತಂದ್ರ, ನೋವಾಗ್ತದ ಅಂದ್ರ ಅದಕ್ಕೆ ಕಾರಣ ಏನು ಅಂದ್ರ, ನಾವು ಆ ವ್ಯಕ್ತಿಯಿಂದ ಏನಾದ್ರೂ ನಿರೀಕ್ಷೆ ಇಟ್ಟುಕೊಂಡಿದ್ರ, ಅವನಿಂದ ಏನಾದ್ರೂ ನಮಗೆ ಬೇಕಾಗಿತ್ತು ಅಂದ್ರೆ ಅದು ಸಿಗದೇ ಇದ್ದಾಗ ಅಥವಾ ನಿರೀಕ್ಷೆ ಹುಸಿ ಆದಾಗ ನಮಗೇನಾಗ್ತದ, ಆ ವ್ಯಕ್ತಿ ಬಗ್ಗೆ ಸಿಟ್ಟು ಬರ್ತದ. ಇಲ್ಲಿ ಗಿಲ್ಲಿ ಮತ್ತು ರಘು ಅವರ ಮಧ್ಯೆ ಆಗಿರೋದೇ ಇದೆ. ಗಿಲ್ಲಿ ಅವರಿಂದ ರಘು ಅವರು ಏನೋ ನಿರೀಕ್ಷೆಯನ್ನ ಇಟ್ಟುಕೊಂಡಿರ್ತಾರೆ ಅಥವಾ ಏನೋ ಅಂದುಕೊಂಡಿರ್ತಾರೆ. ಅದು ಆಗದೆ ಇದ್ದಾಗ, ಆ ನಿರೀಕ್ಷೆ ಕೈಗೂಡುವುದಿಲ್ಲ ಅಂತ ಅನಿಸಿದಾಗ ಈ ರೀತಿಯ ತಪ್ಪು ನಿರ್ಧಾರಗಳನ್ನ ತಗೊಳ್ಳುವ ಸಾಧ್ಯತೆಗಳಿರ್ತಾವ. ಇಲ್ಲಿ ರಘು ಅವ್ರದ್ದು ದೊಡ್ಡ ಅಪರಾಧ ಅಂತ ನಾನು ಹೇಳಲ್ಲ, ಅಥವಾ ಅವರೊಬ್ಬ ದೊಡ್ಡ ಅಪರಾಧಿ ಅಂತ ಹೇಳಲ್ಲ ನಾನು. ಅವರವರ ನಿರ್ಧಾರ ಅವರವರಿಗೆ ಬಿಟ್ಟದ್ದು. ನಾವೇನು ನಿರ್ಧಾರ ತಗೊಳ್ತೀವಿ ಅದ್ರ ಮ್ಯಾಗಿಂದ ನಮ್ಮ ಮುಂದಿನ ಜೀವನ ನಡೀತದ. ನಾವು ಸರಿಯಾದ ತೀರ್ಮಾನಗಳನ್ನ ಭೂತಕಾಲದಲ್ಲಿ ತಗೊಂಡಿದ್ವಿ ಅಂತಂದ್ರೆ ನಮ್ಮ ವರ್ತಮಾನ ಕಾಲ ಚೆನ್ನಾಗಿರ್ತದ. ಈ ವರ್ತಮಾನ ಕಾಲದಲ್ಲಿ ನಾವು ತೀರ್ಮಾನಗಳನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನಗಳನ್ನ ತಗೊಂಡ್ವಿ ಅಂದ್ರೆ ನಮ್ಮ ಭವಿಷ್ಯ ಕೂಡ ಚೆನ್ನಾಗಿರ್ತದ. ಆದ್ರೆ ನಾವು ಬಹಳ ಜನ ಹಾಗೆ ಮಾಡಲ್ಲ. ನಮಗೇನಪ್ಪಾ ಅಂದ್ರ ಬೇಗನೆ ಎಲ್ಲ ಆಗ್ಬೇಕು. 1 ತಿಂಗಳದಾಗ ಬೆಳಿ ಬರ್ಬೇಕು, 1 ತಿಂಗಳ 2 ತಿಂಗಳದಾಗ ಫಲ ಬರ್ಬೇಕು. ನಮಗ ಬಹಳ ಅವಸರ ನಮ್ಮದು. ಈ ಅವಸರದಲ್ಲಿ ನಾವು ನಮ್ಮತನವನ್ನ ಕಳ್ಕೊಂಡ್ಬಿಡೋ ಸಾಧ್ಯತೆಗಳಿರ್ತಾವ. ಅದಕ್ಕ ನಾವು ಯಾರ ಜೊತೆನೆ ಸ್ನೇಹ ಮಾಡಿದ್ರು ಕೂಡ ಯಾವುದೇ ನಿರೀಕ್ಷೆಯನ್ನ ಇಟ್ಕೋಬಾರ್ದು.
ನಾವು ನಿರೀಕ್ಷೆಯನ್ನ ಇಟ್ಟುಕೊಂಡ್ರೆ ಅಲ್ಲಿ ಸಮಸ್ಯೆ ಆರಂಭ ಆಗ್ತದ. ನಿರೀಕ್ಷೆ ಇಲ್ದೇನೆ ನಾವು ಅವ್ರ ಜೊತೆ ಸ್ನೇಹವನ್ನು ಮಾಡಿದೆವಪ್ಪ ಅಂತಂದ್ರ ಆ ಸ್ನೇಹ ಬಹಳ ದಿವಸ ಮುಂದುವರಿತದ. ಗಿಲ್ಲಿಯವರು ಈಗ ಬಹಳ ಬಿಜಿ ಅದಾರ, ಅವರಿಗೆ ಸೌಡಿ ಇಲ್ಲ, ಅವ್ರು ಬಹಳ ಎಂಗೇಜ್ ಆಗ್ಯಾರ. ಸ್ವತಃ ಅವ್ರ ತಂದೆ ತಾಯಿಗೆ ಅವ್ರು ಸಿಗ್ತಾ ಇಲ್ಲ. ಇನ್ನು ರಘು ಅವ್ರಿಗೆ ಎಲ್ಲಿಂದ ಸಿಗ್ಬೇಕು? ಅವರು ರಘು ಅವರು ಗಿಲ್ಲಿಯವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರೆ ಕೆಲವು ಸಾರಿ ಏನಾಗ್ತದಂದ್ರ ನಮ್ಮ ತಿಳುವಳಿಕೆಯ ಮಟ್ಟ ಕಡಿಮೆ ಇತ್ತಂದ್ರ, ನಮಗ ತಾಳ್ಮೆ ಕಮ್ಮಿ ಇತ್ತು ಅಂದ್ರ ಅವಾಗ ಏನಾಗ್ತದ, ನಮಗ ಈ ರೀತಿ ತಪ್ಪು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ನಮ್ಮ ಮನಸ್ಸು ಪ್ರೇರೇಪಣೆ ಮಾಡ್ತದ. ಅದಕ್ಕೆ ಎಲ್ಲಾ ಸಮಸ್ಯೆಗಳು ನಮ್ಮ ಮನಸ್ಸಿನಲ್ಲಿ ಅದಾವ. ಆ ಮನಸ್ಸನ್ನ ನಾವು ಎಷ್ಟು ಹದಗೊಳಿಸ್ತೀವಿ, ಎಷ್ಟು ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಹೋಗ್ತೀವಿ, ಅಷ್ಟು ನಾವು ಆರಾಮಿರ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಯಾರು ಈ ಘಟನೆಯನ್ನ ತಪ್ಪಂತ ತಿಳ್ಕೋಬಾರ್ದು. ಬಹುತೇಕ ಅವರಿಗೆ ಮುಂದೊಂದು ದಿವಸ ಅರ್ಥ ಆಗ್ಬಹುದು, ನಾನೇನೋ ಸ್ವಲ್ಪ ದುಡುಕಿ ನಿರ್ಧಾರ ತಗೊಂಡೆ ಅಂತ. ಅವಾಗ ಅವ್ರು ಮತ್ತೆ ಅನ್ಫಾಲೋ ಇದ್ದದ್ದನ್ನ ಆನ್ ಫಾಲೋ ಮಾಡ್ಬೋದು. ಅದಕ್ಕೋಸ್ಕರ ನಾನು ಹೇಳುದು, ಯಾರು ಏನೇ ನಮ್ಮ ಬಗ್ಗೆ ಹೇಳಿದ್ರು ನಾವು ಬಹಳಷ್ಟು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಅದಲ್ಲ, ಅವ್ರು ಏನು ನಮ್ಮ ಬಗ್ಗೆ ಹೇಳ್ತಾ ಇದ್ದಾರ ನಾವು ಅದಲ್ಲ. ಅವ್ರು ಹೇಳುವ ಗುಣಗಳಾಗ್ಲಿ, ಅವ್ರು ಹೇಳ್ತಕ್ಕಂಥ ತಪ್ಪುಗಳಾಗ್ಲಿ ನಮ್ಮ ಹತ್ರ ಇಲ್ಲ, ನಾವು ಅವ್ರಲ್ಲ ಅಂದ್ಮೇಲೆ ನಮಗೆ ಯಾಕೆ ಬೇಜಾರಾಗ್ಬೇಕು? ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಸ್ವತಂತ್ರದ ಹಕ್ಕದ ಅವರಿಗೆ. ಆದ್ರೆ ನಾಲಿಗೆ ಕುಲವನ್ನರಸುವುದು ಅಂತ ಹೇಳ್ತಾರ. ಕುಲ ಅಂದ್ರೆ ವ್ಯಕ್ತಿತ್ವ ಅಥವಾ ಯೋಗ್ಯತೆ. ನಮ್ಮ ನಾಲಿಗೆ ನಮ್ಮ ಯೋಗ್ಯತೆಯನ್ನ ಗೊತ್ತು ಮಾಡಿ ಕೊಡ್ತದೆ. ಇಂಥವೆಲ್ಲ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ನಮ್ಮ ವ್ಯಕ್ತಿತ್ವ ಆಗ್ಲಿ, ನಮ್ಮ ಬುದ್ಧಿ ಆಗ್ಲಿ ಯಾವ ಲೆವೆಲ್ನಾಗದ ಅನ್ನೋದನ್ನ ನಾವು ಜನರಿಗೆ ತೋರಿಸ್ಕೊಡ್ತೀವಿ. ಬಹಳ ಜನ ಈ ರೀತಿ ತೋರಿಸ್ಕೊಡ್ತಾರ. ನಮಗ ಕೆಲವರು ಕಾಮೆಂಟ್ ಹಾಕಿರ್ತಾರ, ನಮಗ ನಾನು ಅಲ್ಲದ ಕಾಮೆಂಟ್ ಇರ್ತಾವ, ನಾನು ಅದ್ರ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದು ಅವ್ರ ಅಭಿಪ್ರಾಯ, ನಾನೇನ್ ಮಾಡ್ಲಿಕ್ಕಾಗತ್ತೆ. ಯೇಸು ಕ್ರಿಸ್ತ ಕೊನೆಗೊಂದ್ ಮಾತು ಹೇಳ್ತಾನ. ಅವನನ್ನ ತಗೊಂಡೋಗಿ ಮೊಳೆಗಳನ್ನ ಹೊಡೆದು ಅವನನ್ನ ಕೊಲ್ಲಬೇಕಂತ ಹೇಳಿ ಏನು ತೀರ್ಮಾನ ಮಾಡ್ತಾರ, ಆ ಸಂದರ್ಭದಲ್ಲಿ ಅವರು ಯೇಸು ಕ್ರಿಸ್ತನಿಗೆ ಒಂದು ಮಾತು ಕೇಳ್ತಾರೆ. ಏನು ಅಂದ್ರೆ, ನಿನ್ನ ಕೊನೆಯ ಆಸೆ ಏನು, ನಿನ್ನ ಕೊನೆಯ ಇಚ್ಛೆ ಏನು ಹೇಳು ಅಂತ. ಅವಾಗ ಅವ ಏನ್ ಹೇಳ್ಬೇಕು? ಹೇ ದೇವರೇ, ಇವರಿಗೆ ಬುದ್ಧಿಯನ್ನು ದಯಪಾಲಿಸು, ತಾವೇನು ಮಾಡುತ್ತಿರುವರೆಂಬ ಅರಿವೇ ಇವರಿಗಿಲ್ಲ ಅಂತ ಹೇಳ್ತಾನವ. ಇಷ್ಟೇ. ಅದಕ್ಕ ನಾವು ಬಹಳ ತಾಳ್ಮೆಯಿಂದ ಇರ್ಬೇಕಾಗ್ತದ, ನಮ್ಮಲ್ಲಿ ಕ್ಷಮಾಗುಣ ಇರ್ಬೇಕಾಗ್ತದ. ಹಾಗಾದಾಗ ನಾವು ಹೆಚ್ಚು ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಆಗ್ತದ. ಗಿಲ್ಲಿಯವ್ರ ತರ ನಾವು ಗಿಲ್ಲಿಯವ್ರ ತರ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ಬೇಕೇ ವಿನಃ ಗಿಲ್ಲಿಯವ್ರನ್ನ ತೆಗೊಳ್ಲಿಕ್ಕೆ ಅಲ್ಲ ಪ್ರಯತ್ನ ಮಾಡೋದು. ಅವ್ರನ್ನ ತೆಗೊಳ್ಳೋದ್ರಿಂದ ನಾವು ಇನ್ನೂ ಅಷ್ಟು ಕೆಳಕ್ಕೆ ಹೋಗ್ತೀವಿ. ಯಾರನ್ನೇ ಕೂಡ ಅನಾವಶ್ಯಕವಾಗಿ ತೆಗೊಳ್ಳೋದ್ರಿಂದ ನಾಳೆ ಗಿಲ್ಲಿಯವ್ರು ತಪ್ಪು ಮಾಡಿದ್ರೆ ನಾವು ತೆಗೊಳ್ಬೇಕಾಗ್ತದ. ಹೌದಲ್ರಿ? ನಾವು ವ್ಯಕ್ತಿಯನ್ನ ನೋಡಬಾರ್ದು, ಆ ಕೆಲಸವನ್ನ ನೋಡ್ಬೇಕು, ಆ ಸಂದರ್ಭವನ್ನ ನೋಡ್ಬೇಕಾಗ್ತದ. ಅದಕ್ಕೋಸ್ಕರ ನನ್ನ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.